ಬಾರೋಯಿಂಗ್ ಕಾಸ್ಟ್ ಅಂದರೆ ಕಂಪನಿ ಸ್ಟಾರ್ಟ್ ಮಾಡೋಕ್ಕೆ ಸೋರ್ಸ್ ತೊಗೊಳುತ್ತೆ, ಶೇರ್ ಇಶ್ಯೂ ಮಾಡುತ್ತೆ, ಡಿವೆಂಚರ್ ಇಶ್ಯೂ ಮಾಡುತ್ತೆ, ಮತ್ತು ಲೋನ್ ತಗೊಳುತ್ತೆ. ಈಗ ಡಿವೆಂಚರಿಗೆ ಏನು ಕೊಡ್ತೀವಿ? ಇಂಟ್ರೆಸ್ಟ್ ಕೊಡಬೇಕಲ್ವಾ? ಡಿವೆಂಚರ್ ತೊಗೊಂಡ್ರೆ ಅದು ಸಾಲ ಇದ್ದಂಗೆ, ಇಟ್ಸ್ ಜಸ್ಟ್ ಲೈಕ್ ಎ ಲೋನ್. ಲೋನ್ ತೊಗೊಳ್ತೀವಿ, ಅವರಿಗೆ ಲೋನಿಗೆ ವರ್ಷ ಇಂಟ್ರೆಸ್ಟ್ ಕೊಡಬೇಕು. ಅದು ಕಾಸ್ಟ್. ನಾವು ಬಾರೋ ಮಾಡಿದ್ವಿ, ಅವರಿಗೆ ಕಾಸ್ಟ್ ಕೊಡ್ತಾಯಿದ್ವಿ, ಸೊ ಇಂಟ್ರೆಸ್ಟ್ ಕೊಡ್ತಾಯಿದ್ವಿ. ಅಗೈನ್ ಲೋನ್ ತೊಗೊಳ್ತೀವಿ, ಬ್ಯಾಂಕಿಂದ ಲೋನು. ಆ ಲೋನ್ ತೊಗೊಂಡ್ರು ಅವ್ರಿಗೂ ಏನು ಕೊಡ್ತಿದ್ದೀವಿ? ಅವ್ರಿಗೂ ಇಂಟ್ರೆಸ್ಟ್ ಕೊಡ್ತಾಯಿದ್ವಿ, ಅದು ಕಾಸ್ಟ್ ಆಗುತ್ತೆ. ಸೊ ಹಾಗಿದ್ಮೇಲೆ ನಾವು ಏನು ಕೊಡ್ತಾಯಿದ್ದೀವೋ ಅದೆಲ್ಲ ಕಾಸ್ಟೇ. ಈಗ ನಮಗೆ ಡೈರೆಕ್ಟಾಗಿ ಲೋನ್ ಕೊಡೋಕ್ಕಾಗಲ್ಲ, ಬ್ಯಾಂಕ್ ಮ್ಯಾನೇಜರು ಅಪ್ಸೆಟ್ ಮಾಡಲ್ಲ ನಾವು ಹೋದರೆ. ಯಾಕಂದ್ರೆ ನಾವು ಫ್ರೆಶ್ ಇದ್ದೀವಿ, ಹೊಸಬರಿದ್ದೀವಿ. ಅವ್ರು ಹೊಸಬ್ರಿಗೆ ಯಾರೂ ಅಷ್ಟು ಸಪೋರ್ಟ್ ಮಾಡಲ್ಲ. ಅವ್ರ ಬಗ್ಗೆ ನಮ್ಮ ಬಗ್ಗೆ ಪ್ರಾಜೆಕ್ಟ್ ಬಗ್ಗೆ ಗೊತ್ತಿರಲ್ಲ ಅವ್ರಿಗೆ. ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ, ಇವ್ರ ಕಂಪ್ನಿ ಚೆನ್ನಾಗಿರುತ್ತೆ ಎಲ್ಲ ಗೊತ್ತಿರಲ್ಲ. ಅದಕ್ಕೆ ಅವ್ರು ಅಪ್ರೋಚ್ ಮಾಡಲ್ಲ. ಅದಕ್ಕೋಸ್ಕರ ನಾವು ಔಟ್ಸೋರ್ಸ್ ಇರ್ತಾರೆ, ಕನ್ಸಲ್ಟೆನ್ಸಿ ಅಂತ ಇರ್ತಾರೆ. ಅವರಿಗೆ ಅವರು ಕನ್ವಿನ್ಸ್ ಮಾಡ್ತಾರೆ ಬ್ಯಾಂಕ್ ಮ್ಯಾನೇಜರ್ಗೆ. ನಮ್ಮ ಪ್ರಾಜೆಕ್ಟ್ ಅಪ್ರೂವಲ್ ಆದರೆ ಅವರಿಗೂ ಒಂದಿಷ್ಟು ಕನ್ಸಲ್ಟೆನ್ಸಿ ಅಂದರೆ ಅವರು ಕನ್ವಿನ್ಸ್ ಮಾಡ್ತಾರೆ ಯಾರಿಗೆ? ಮ್ಯಾನೇಜರಿಗೆ. ಸೊ ಬ್ಯಾಂಕಿಗೆ ಕನ್ವಿನ್ಸ್ ಮಾಡ್ತಾರೆ, ಆವಾಗ ನಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸೊ ನಾವು ಕನ್ಸಲ್ಟೆನ್ಸಿ ಚಾರ್ಜ್ ಕೊಡಬೇಕು. ಅದು ಒನ್ ಟೈಮ್ ಕೊಡ್ತಾ ಇರ್ತೀವಿ. ಈಗ ಇಂಟ್ರೆಸ್ಟ್ ವರ್ಷ ಕೊಡ್ತಾ ಇದ್ದೀವಿ, ಒಂದು 10 ವರ್ಷ 5 ವರ್ಷ ಕೊಡ್ತಾ ಇರ್ತೀವಿ. ಕನ್ಸಲ್ಟೆನ್ಸಿ ಚಾರ್ಜಸ್ಸು ಅಂತ ಒನ್ ಟೈಮ್ ಇದ್ದರೆ ಎಷ್ಟು ವರ್ಷ ಮಾಡ್ತೀವಲ್ಲ ಅಷ್ಟು ವರ್ಷಕ್ಕೂ ಅದನ್ನು ಡಿವೈಡ್ ಮಾಡಬೇಕು. ಪ್ರತಿ ವರ್ಷಕ್ಕೆ ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದು ಒನ್ ಟೈಮ್ ಎಕ್ಸ್ಪೆಂಡಿಚರ್ನ. ಮತ್ತು ನಾವು ಏನಾದರೂ ಅಮೌಂಟ್ ಜಾಸ್ತಿ ಇತ್ತು ಅಂದರೆ ಬ್ಯಾಂಕಲ್ಲಿ ಇಟ್ಟಿದ್ರೆ ಅದು ನಮ್ಗೆ ಏನಾಗುತ್ತೆ ಅಂದರೆ ಅವ್ರು ನಮಗೆ ಇಂಟ್ರೆಸ್ಟ್ ಕೊಡ್ತಾರೆ, ಅದು ನಮಗೆ ಇನ್ಕಮ್ ಆಗುತ್ತೆ, ಅದೇ ಲೆಸ್ ಮಾಡಬೇಕು. ಈಗ ಈ ಕ್ವಶನಲ್ಲಿ PQR ಕಂಪನಿ ಕನ್ಸ್ಟ್ರಕ್ಟಿಂಗ್ ಪವರ್ ಜನರೇಷನ್ ಪ್ಲಾಂಟ್, ದಿಸ್ ಪ್ರಾಜೆಕ್ಟ್ ರಿಕ್ವೈರ್ಸ್ ಟೋಟಲಿ 12 crores ಬೇಕಲ್ವಾ? 12 ಕೋಟಿ ಬೇಕು ನನಗೆ. ವಿಚ್ ಆರ್ ರೈಸ್ಡ್ ಆ್ಯಸ್ ಫಾಲೋಸ್. 4 ಕೋಟಿ ಎಲ್ಲಿ ತೊಗೊಳ್ತಾರೆ? 4 crores ಫ್ರಮ್ IFCI ತೊಗೊಳ್ತಾರೆ ಫಾರ್ 10 years ಅಟ್ 11% ಇಂಟ್ರೆಸ್ಟ್ ರೇಟ್. 4 crore 11% ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇದೀವಿ ಅಲ್ವಾ? ಆ IFCIಗೆ ಅಡ್ಜಸ್ಟ್ಮೆಂಟ್ ಏನಿದೆ ನೋಡಿ, ಚೆಕ್ ಮಾಡ್ಬೇಕು. ಇಲ್ಲಿ ಯಾವ್ದು ಇಲ್ಲಿದೆ IFCI ಬ್ಯಾಂಕ್ ಲೋನ್ ಇಸ್ ಬಾರೋಡ್ ಥ್ರೂ ಕನ್ಸಲ್ಟೇಷನ್ ಅಲ್ವಾ? ಆ್ಯಂಡ್ ದ ಕನ್ಸಲ್ಟೆನ್ಸಿ ಚಾರ್ಜಸ್ ಆರ್ 2% ಆಫ್ ಟೋಟಲ್ ಲೋನ್ ಇದೆ. ಹಾಗಿದ್ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಕೊಡಬೇಕು, ಜೊತೆಗೆ ಕನ್ಸಲ್ಟೆನ್ಸಿ ಚಾರ್ಜ್ ಕೊಡಬೇಕು ಅವರಿಗೆ. ನೋಡೋಣ ಫಸ್ಟ್ ಕೇಸಲ್ಲಿ ಫ್ರಮ್ IFCIಯಲ್ಲಿ 4 crore ತೊಗೊಂಡಿದ್ದೀವಿ ಅಟ್ 11% ಅಂತ ಅಂದರೆ ಪರ್ ಆ್ಯನಮ್ ಒಂದು ವರ್ಷಕ್ಕೆ 1 crore 10 lakh ಆಗುತ್ತೆ ಅವ್ರಿಗೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದರೆ. 4 crore 4 crore ಇಂಟು 11 ಡಿವೈಡ್ ಬೈ 100 ಅಂತೇಳಿ ಕನ್ಸಲ್ಟೆನ್ಸಿ ಕೊಡ್ತಾ ಇದ್ವಿ ಅವರಿಗೆ. ಎಷ್ಟಂತೆ? 4 crore 2% ಅಂತ. 4 crore 2% ಅಂದರೆ 8 lakh ಆಗುತ್ತೆ. ಅದ್ರ ಯೂಸ್ ಎಷ್ಟು ಮಾಡ್ತಾಯಿದ್ದೀವಿ ನಾವು? 10 year ಮಾಡ್ತಾಯಿದ್ದೀವಿ ಅಲ್ವಾ? ಹಾಂ. ಸೊ 10 yearsನ್ನು ಡಿವೈಡ್ ಮಾಡಿದರೆ 80,000 ಆಗುತ್ತೆ. 80,000 ಆಯ್ತು. ಇದು 80,000 ಅಲ್ವಾ? 80,000 ಆಯ್ತು ಇದಕ್ಕೆ. ಸೆಕೆಂಡು 2 crore ಫ್ರಮ್ ಲೋನ್. 2 crore ಲೋನ್ ಫ್ರಮ್ HDFC ತಗೊಳ್ತಿದ್ದಾರೆ ಫಾರ್ 6 years ಅಲ್ವಾ? ಅಟ್ 10% ಇದೆ. ನೋಡೋಣ ಈಗ ಸೆಕೆಂಡ್ ಏನಿದೆ? ಸೆಕೆಂಡು 2 ಫ್ರಮ್ ಏನಿದೆ ನಮ್ಮದು? HDFCನ HDFCಯಿಂದ 2 crore ಅಲ್ವಾ? ಏನಮ್ಮ? ಹಾಂ 2 crore ಅಟ್ 6 years ಅಟ್ 10%. ಸೊ 2 crore 10% ಅಂದರೆ 20 lakh ಆಗುತ್ತಾ? 20 lakh ಆಗುತ್ತೆ. ಸರಿ, ಇಂಟ್ರೆಸ್ಟ್ ಅಲ್ವಾ ಇದು? 20 lakh. ಅದಕ್ಕೆ ಅಡ್ಜಸ್ಟ್ಮೆಂಟ್ ನೋಡಬೇಕು. HDFCದು ಏನಾದ್ರು ಇದೆಯಾ? ಇಲ್ಲ ಸರ್, ಯಾವುದಿಲ್ಲ, ಮುಗಿತಲ್ಲಿಗೆ. ಥರ್ಡ್ 2 crore ಫ್ರಮ್ SBI. ಫ್ರಮ್ SBI ಬ್ಯಾಂಕಿಂದ ತಗೊಳ್ತಾ ಇದ್ದೀವಿ. ಎಷ್ಟು? 2 crore ಇಂಟು ಎಷ್ಟು ಪರ್ಸೆಂಟ್ ಅಮೌಂಟ್ ಕೊಡೋದು? 2 crore ಲೋನ್ ಫ್ರಮ್ SBI ಅಟ್ 12%. 12% ಎಷ್ಟಾಗುತ್ತೆ? 24 lakh ಆಗುತ್ತಾ? 24 lakh ಅಲ್ಲ, 1 crore 24 ಎಷ್ಟಾಗುತ್ತೆ ಇದು? 4 crore 1 crore ಆಯಿತು. ಇದು 2 crore 40 lakhs ಆಗುತ್ತೆ ಹೆಚ್ಚು ಕಮ್ಮಿ. 2 crore 40 lakhs. Then
ಅವ್ರಿಗೆ ಅಡ್ಜಸ್ಟ್ಮೆಂಟ್ ಏನಿದೆಯಾ ಅಲ್ಲ 24 ಲ್ಯಾಕ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಿದ್ರೆ 24 ಲ್ಯಾಕ್ ಆಗುತ್ತಲ್ಲ ಇವಾಗ 24 ಲ್ಯಾಕ್ ಇಲ್ಲಿ 4 crore-ಗೆ 11% ಅಲ್ವಾ ಹಾಂ ಸರ್ ಸರ್ ಅದು ಚೆಕ್ ಮಾಡಿ ಆ್ಯಕ್ಚುಲಿ ಚೆಕ್ ಮಾಡಿದ್ದೀನ 4 crore-ಗೆ 11% ಅದಿಲ್ಲ ಆಮೇಲೆ ನೋಡೋಣ ನೆಕ್ಸ್ಟ್ ಎಸ್ ಬಿ ಐ ಎಷ್ಟಾಗುತ್ತೆ ಎಸ್ ಬಿ ಐ ಆಯಿತಾ ಎಸ್ ಬಿ ಐಗೆ ಏನಿದೆಯಾ ಅಡ್ಜಸ್ಟ್ಮೆಂಟ್ ಎಸ್ ಬಿ ಐಗೆ ಏನಿಲ್ವಾ ಹಂಗೆ ಡೈರೆಕ್ಟ್ ಮುಗಿತು ಅಲ್ಲಿಗೆ 4th one ಹಾಂ ಸರ್ 3 crore ಫ್ರಮ್ 10% ಡಿಬೆಂಚರ್ಸು ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ ಅದು ಇಂಪಾರ್ಟೆಂಟು ಹಾಂ ಸರ್ ಫ್ರಮ್ ಡಿಬೆಂಚರಸ್ 3 crore ಅಲ್ವಾ ಹಾಂ ಸರ್ 3 crore ಅವ್ರಿಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಸ್ಟಮು 5% 5% ಇಂಟ್ರೆಸ್ಟ್ ರೇಟು ಡಿಸ್ಕೌಂಟ್ ಇದೆ ಸರ್ ಅದಾದಮೇಲೆ 10% ಇದೆ ಹಾಂ ಸರ್ 3 crore-ಗೆ 10% ಅಂದರೆ 30 ಲ್ಯಾಕ್ ಆಗುತ್ತೆ ಹಾಂ ಸರ್ ಆಯ್ತಲ್ವಾ ಇದು 24 ಲ್ಯಾಕು ಹಾಂ ಸರ್ ಇದು 30 ಲ್ಯಾಕ್ ಆಯ್ತಲ್ವಾ ಇದು ಹಾಂ ಸರ್ ಡಿಬೆಂಚರ್ಗೆ ಅಡ್ಜಸ್ಟ್ಮೆಂಟ್ ಭಾಳ ಇದ್ದಿರುತ್ತಮ್ಮ ಯಾವಾಗಲೂ ಹಾಂ ಸರ್. ನೋಡೋಣ ಅದನ್ನೀಗ ಹಾಂ ಸರ್ ನೋಡಿಲಿ 5 years ಹಾಂ ಸರ್ ಅಟ್ 5% ಡಿಸ್ಕೌಂಟ್ 5 ವರ್ಷ ಆದಮೇಲೆ ಅವರಿಗೆ ಹಾಂ ಸರ್ ಡಿಸ್ಕೌಂಟ್ ಅಮೌಂಟಲ್ಲಿ ಹೋಗ್ತಿರೋದು ಕೊಡಬೇಕು ವಾಪಸ್ ಕೊಡಬೇಕು ಹಾಂ ಸರ್ ಆಗಿದ್ಮೇಲೆ ಆ್ಯಡ್ ಅದನ್ನು ಕೊಡ್ತಾ ಇದ್ದೀವಿ ಲಾಸ್ ಆಗ್ತದೆ ನಮಗೆ ಅದು ಹಾಂ ಸರ್ ಎಷ್ಟು ಪರ್ಸೆಂಟ್ ಅಂತೆ 3 crore-ಗೆ ಹಾಂ ಸರ್ 5% ಅಲ್ವಾ ಡಿಸ್ಕೌಂಟು ಸರ್ ಡಿಸ್ಕೌಂಟ್ ಅಂದರೆ ಹಾಂ ಸರ್ 15 ಲ್ಯಾಕ್ ಆಗುತ್ತೆ ಹಾಂ ಸರ್ ಹೇಳಿದೆ ಒಂದು ಟೈಮ್ ಕೊಡಿದ್ರೆ ಅದಕ್ಕೆ ಡಿವೈಡ್ ಮಾಡಬೇಕು ಅಲ್ವಾ ಹಾಂ ಇದು ಸರ್. 1 ಟೈಮ್ ಇದು 5 years ಮಾಡಿದ್ರೆ ಹಾಂ ಸರ್ 3 ಲಕ್ಷ ಆಗುತ್ತೆ ಇದು ಹಾಂ ಸರ್ 3 ಲ್ಯಾಕ್ ಇದು ಡಿಬೆಂಚರ್ ಆಯ್ತೇನಮ್ಮ ಹಾಂ ಸರ್ ಮತ್ತೆ ಡಿಬೆಂಚರ್ ಇದೆಯಾ ಇಲ್ಲ ಮತ್ತೆ ಯಾವುದಿಲ್ಲ 1 crore ಆ್ಯಸ್ ಓವರ್ ಡ್ರಾಫ್ಟ್ ಫ್ರಮ್ ಕಾರ್ಪೊರೇಷನ್ ಬ್ಯಾಂಕ್ ಅಲ್ವಾ ಹಾಂ ಸರ್ 5th one ಕಾರ್ಪೊರೇಷನ್ ಬ್ಯಾಂಕಿಂದ ಫ್ರಮ್ ಕಾರ್ಪೊರೇಷನ್ ಬ್ಯಾಂಕಿಂದ ಎಷ್ಟು ಹೊಳ್ತಿದ್ದಾರೆ 1 crore ಹಾಂ ಸರ್ ಆ್ಯಸ್ ಓವರ್ ಡ್ರಾಫ್ಟ್ ಅಟ್ 4% 4% ಅಂದರೆ ಹಾಂ ಸರ್ 1 crore-ಗೆ 4% ಎಷ್ಟಾಗುತ್ತೆ 4 ಲ್ಯಾಕ್ ಆಗುತ್ತಾ ಹಾಂ ಸರ್ ಸೊ 4 ಲ್ಯಾಕ್ ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ಕಾರ್ಪೊರೇಷನಿಗೆ ಇಲ್ಲ ಡಿಸ್ಕೌಂಟ್ ಇದೆ ಸರ್ 4% ಇಲ್ಲ ಇಂಟ್ರೆಸ್ಟ್ ರೇಟ್ ಅದಿಲ್ಲ ಹಾಂ ಸರ್ ಆಯಿತು 60 ಬರೋಣ ಅಲ್ಲೇ ಅಡ್ಜಸ್ಟ್ಮೆಂಟ್ ಇಲ್ಲ ಔಟ್ ಆಫ್ ಟೋಟಲ್ ಬಾರೋಡ್ ಫಂಡ್ ನಾವು ತೊಗೊಂಡಿದ್ದೀವಲ್ವ ಅದರಲ್ಲಿ 5 crore ಆರ್ ಕೆಪ್ಟ್ ಇನ್ ಹುಡ್ಕೋ ಬ್ಯಾಂಕಲ್ಲಿ ನಾವು ಹಾಂ ಸರ್ ಶಾರ್ಟ್ ಟರ್ಮ್ ಡೆಪಾಸಿಟ್ ಮಾಡಿದ್ವಿ ಹಾಂ ಸರ್ ನಾವು ಬ್ಯಾಂಕಲ್ಲಿ ಇಟ್ಟಿದ್ದೀವಿ ದುಡ್ಡು ಎಷ್ಟು 5 crore ಇಟ್ಟಿದ್ದೀವಿ ಹಾಂ ಸರ್. ಸೊ ವಿಲ್ ಗೆಟ್ ಇಂಟ್ರೆಸ್ಟ್ ಅಲ್ವಾ ಓಕೆ ಸರ್ ಎಷ್ಟು ಮಂತಿಗೆ 6 ಮಂತಿಗೆ ಇಟ್ಟಿದ್ದೀವಿ ಹಾಂ ಸರ್ ಅಟ್ 5% ಇಂಟ್ರೆಸ್ಟ್ ನಮಗೆ ಅವ್ರು ಇಂಟ್ರೆಸ್ಟ್ ಕೊಡ್ತಾರೆ ಹಾಂ ಸರ್ ಲೆಸ್ ಶಾರ್ಟ್ ಟರ್ಮ್ ಡೆಪಾಸಿಟ್ ಅಲ್ವಾ ಹಾಂ ಸರ್ ಶಾರ್ಟ್ ಟರ್ಮ್ ಡೆಪಾಸಿಟ್ ಎಷ್ಟಂದರೆ ಎಷ್ಟಮ್ಮ 5 crore ಹಾಂ ಸರ್ 5 crore ಇಂಟು ರೇಟ್ ಎಷ್ಟು 5%? ಹಾಂ ಸರ್ 5% ಇಲ್ಲಿಗೆ ಎಷ್ಟಾಗುತ್ತೆ 25 ಲ್ಯಾಕ್ ಆಗುತ್ತಾ ಹಾಂ ಸರ್ 25 ಲ್ಯಾಕ್ ಆಗುತ್ತೆ ಹಾಂ ಸರ್ ಇದು ಡಿವೈಡ್ ಬೈ 6 ಮಂತ್ಸ್ 6 ಮಂತ್ ಅಲ್ವಾ ಇದು ಹಾಂ ಸರ್ 6 ಮಂತ್ಸ್ ಇದೆ 6/12 ಅಂದರೆ 12,25,000 ಆಗುತ್ತೆ ಹಾಂ ಸರ್ ಇಷ್ಟನ್ನು ಮೈನಸ್ ಮಾಡಬೇಕು ನಮಗೆ ಇನ್ಕಮ್ ಇದು ಹಾಂ ಓಕೆ ಸರ್ ಆಯಿತಾ ಹಾಂ ಸರ್ ನೆಕ್ಸ್ಟು 7th one IFCI ಹಾಂ ಸರ್ IFCI ಬ್ಯಾಂಕ್ ಲೋನ್ ಬಾರೋಡ್ ಅದಾಗಿದೆ ಅಲ್ವಾ IFCI ಆಗಿದೆ ಸರ್ ಆಲ್ರೆಡಿ ಹೋಗಿದೆ ಅಷ್ಟೇ ಇದು ಅಷ್ಟು ಟೋಟಲ್ ಮಾಡಿದ್ರೆ ಹಾಂ ಸರ್ ನಿಮಗೆ ಬಾರೋಯಿಂಗ್ ಕಾಸ್ಟ್ ಬರುತ್ತೆ ಓಕೆ ಸರ್ ಬಾರೋಯಿಂಗ್ ಕಾಸ್ಟ್ ಕಾಸ್ಟ್ ಟೋಟಲ್ ಮಾಡ್ತೀಯಾ ಹಾಂ ಸರ್ ಸ್ಟಾಪ್ ಪಾಸ್ಬುಕ್